ಹೆಲೋ ಎವ್ರಿವನ್. ಅಪ್ಪ, ಇಂತೂ ನನ್ನ ಆಸೆ ಈಡೇರಕ್ಕಂತೂ. ಸೊ ಫೈನಲಿ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸ್ತಾ ಇದ್ದೀನಿ. ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಮಾಡಿಸ್ಬೇಕು ಅಂತ. ಇದು ನನ್ನ ಸೆಕೆಂಡ್ನೇ ಪ್ರೆಗ್ನೆನ್ಸಿ. ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಿ ಆಗಿರ್ಲಿಲ್ಲ. ಸೊ ಹಾಗಾಗಿ ಸೆಕೆಂಡ್ನೇ ಪ್ರೆಗ್ನೆನ್ಸಿಲಾದ್ರೂ ಮಾಡ್ಸೋಣ ಅಂತೇಳಿ ಅನ್ಕೊಂಡಿದ್ದೆ. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಮೇಕಪ್ ಆಕ್ಸೆಸರಿಯನ್ನು ಕೂಡ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ನಮ್ ಜೊತೆ ಚಿನ್ನಮ್ಮದು ಕೂಡ ಫೋಟೋಶೂಟ್ ಮಾಡಿಸೋ ಪ್ಲಾನಿಂಗ್ ಇರ್ಲಿಲ್ಲ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಆಗಿರೋದ್ರಿಂದ ಅದಕ್ಕೆ ಏನೇನ್ ಬೇಕೋ ಎಲ್ಲದನ್ನು ಕೂಡ ಈ ಬ್ಯಾಗ್ ಅಲ್ಲಿ ತಗೊಂಡು ರೆಡಿಯಾಗಿ ಊರಿಂದ ನಾನು ಮತ್ತೆ ಅಮ್ಮ ಹಾಗೆ ಚಿನ್ನಮ್ಮ ಮೂವರು ಕೂಡ ದಾವಣಗೆರೆ ಹೊರಟ್ವಿ. ದಾವಣಗೆರೆಗೆ ಹೋದ ನಂತರ ಅಕ್ಕನ ಮನೇಲಿ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ನೆಕ್ಸ್ಟ್ ನಾನು ಮತ್ತೆ ಅಪ್ಪ ಅವರು ಶಾಪಿಂಗ್ ಮಾಡ್ಲಿಕ್ಕೆ ಹೋದ್ವಿ. ಕೆಲವೊಂದು ಕ್ಲಾಸ್ ನ ತಗೋಬೇಕಾಗಿತ್ತು, ಹಾಗಾಗಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಫೋಟೋ ಸ್ಟುಡಿಯೋದ ಹತ್ರ. ಇದು ಬಂದ್ಬಿಟ್ಟು ಸಂದೀಪ್ ಫೋಟೋಗ್ರಾಫಿ ಅಂತೇಳಿ ದಾವಣಗೆರೆಯಲ್ಲಿದೆ. ಅಂಡ್ ಇವರು ನಮ್ಮ ಹಸ್ಬೆಂಡ್ಗೆ ಪರಿಚಯ ಇರೋರು. ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ರು ಅಂತಾನೆ ಹೇಳ್ಬೋದು. ಸ್ಟುಡಿಯೋ ವೈಸ್ ತುಂಬಾನೇ ಚೆನ್ನಾಗಿ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಮೇಕಪ್ಗೆ, ಡ್ರೆಸ್ ಚೇಂಜಸ್ಗೆ, ಹಾಗೆ ವಾಶ್ರೂಮ್ ಫೆಸಿಲಿಟಿ, ಕುತ್ಕೊಳ್ಳೋರಿಗೆ ಸ್ಪೇಷಿಯಸ್ ಆಗಿ ಅಂಡ್ ಥೀಮ್ಸ್ ವೈಸ್ ಗುಡ್ ಅಂತಾನೆ ಹೇಳ್ಬೋದು. ನಮ್ಮ ಕಾಸ್ಟ್ಯೂಮ್ಗೆ ತಕ್ಕನಾಗೆ ಮ್ಯಾಚಿಂಗ್ ಮಾಡಿ ಅವರು ಥೀಮ್ಸ್ ನ ರೆಡಿ ಮಾಡ್ಕೊಂಡು ಅದಕ್ಕೆ ಸೂಟಬಲ್ ಆಗೋ ರೀತಿ ಮಾಡಿದ್ರು. ಅಂಡ್ ಲೈಫ್ ಅಲ್ಲಿ ನಾನು ಫಸ್ಟ್ ಟೈಮ್ ಮೇಕಪ್ ಮಾಡ್ಕೊಳ್ತಾ ಇರೋದು. ನನ್ನ ಮ್ಯಾರೇಜ್ ಟೈಮ್ ಅಲ್ಲಿ ಕೂಡ ನಾನು ಮೇಕಪ್ ಮಾಡ್ಕೊಂಡಿರ್ಲಿಲ್ಲ, ಹಾಗಾಗಿ ಮೇಕಪ್ ಆರ್ಟಿಸ್ಟ್ ಅನ್ನ ಕರೆಸ್ಬಿಟ್ಟು ಮೇಕಪ್ ಮಾಡ್ಕೊಂಡೆ. ಇದು ಬಂದ್ಬಿಟ್ಟು ನನ್ನ ಮಾಡ್ರನ್ ಡ್ರೆಸ್ ನ ಲುಕ್, ವೆಸ್ಟರ್ನ್ ಡ್ರೆಸ್ ಅಲ್ಲಿ. ಸೊ ಈ ರೀತಿಯಾಗಿ ನಾವು ಒಂದು ಇಮೇಜ್ ನ ತೋರಿಸ್ಬಿಟ್ಟು ಹೇಳಿದ್ವಿ. ಬಟ್ ಇದು ಸ್ಟಾರ್ಟಿಂಗ್ ಸ್ವಲ್ಪ ಹೆವಿ ಮೇಕಪ್ ಅಂತಾನೆ ಅನ್ನಿಸ್ತು ನನಗೆ. ಅದಾದ್ಮೇಲೆ ಸ್ವಲ್ಪ ಫೋಟೋಗ್ರಾಫರಿ ಹೇಳ್ಬಿಟ್ಟು ಕಡಿಮೆ ಮೇಕಪ್ ಮಾಡ್ತಿದ್ವಿ. ಇದು ಫೈನಲ್ ಲುಕ್. ಇಲ್ಲಿ ಫೋಟೋಸ್ ಬರೋದಿದೆ. ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್, ಇದು ಟ್ರೆಡಿಷನಲ್ ಲುಕ್ ಸ್ಯಾರೀಸ್. ಇದು ಕೂಡ ಅಷ್ಟೇ ನಂಗೆ ತುಂಬಾನೇ ಇಷ್ಟ ಆಯ್ತು. ಆಲ್ಮೋಸ್ಟ್ ಎಲ್ರು ಕೂಡ ಹೇಳಿದ್ದು ಟ್ರೆಡಿಷನಲ್ ಲುಕ್ ತುಂಬಾನೇ ಚೆನ್ನಾಗಿ ಬಂದಿದೆ ಫೋಟೋಸ್ ಅಂತ ಹೇಳ್ಬಿಟ್ಟು. ಇದು ಕೂಡ ಅಷ್ಟೇ ಚೆನ್ನಾಗಿ ಪ್ಲಾನಿಂಗ್ ಪ್ರಕಾರನೇ ನಡೀತು. ಅಷ್ಟೇ ಕೋಆಪರೇಟಿವ್ ಆಗಿ, ಅಷ್ಟೇ ತಾಳ್ಮೆಯಿಂದ ಕೂಡ ಅವ್ರ ಫೋಟೋಸ್ ನ ಕ್ಲಿಕ್ ಮಾಡಿದ್ರು. ತುಂಬಾನೇ ಖುಷಿ ಆಯ್ತು. ಅಂಡ್ ಈ ಟೈಮ್ ಅಲ್ಲಿ ಬೇರೆ ಯಾವ್ದು ಕೂಡ ಫೋಟೋಶೂಟ್ ಇರ್ಲಿಲ್ಲ. ಸೊ ಹಂಗಾಗಿ ನಮ್ಗೆ ಮೇಕಪ್ಗೆ ಅದಕ್ಕೆಲ್ಲ ಫೋಟೋಸ್ ನ ತೆಗಿಲಿಕ್ಕೆ ಮಧ್ಯೆ ಚಿನಿಮಾ ತುಂಬಾನೇ ಕಾಟ ಕೊಡ್ತಾ ಇದ್ಲು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಲಿಕ್ಕಾರ. ಹಾಗಾಗಿ ಅದನ್ನೆಲ್ಲ ಪೇಷನ್ಸ್ ಇಂದ ತೆಗೆದುಕೊಂಡು ಫೋಟೋಸ್ ನ ತೆಗೆದ್ರು. ಅದು ಮುಗಿಸ್ಕೊಂಡು ಹೋಟೆಲ್, ದಾವಣಗೆರೆ ಫೇಮಸ್ ಹೋಟೆಲ್ ತುಳಜ ಭವಾನಿಯಲ್ಲಿ ಊಟ ಮಾಡ್ಕೊಂಡು ಆನಂತರ ಅಲ್ಲಿಂದ ನಾವು ರಿಟರ್ನ್ ಅಕ್ಕನ ಮನೇಲಿ ಹೋಗ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.